ಓಕೆ, ಇದು ನಂದು ಸೆಕೆಂಡ್ ವಿಡಿಯೋ. ಇದು ನಾನು ಕನ್ನಡದಲ್ಲಿ ಮಾಡ್ತೇನೆ. ನಾನೀಗ ಆ್ಯಕ್ಚುಲಿ ಊರಲ್ಲಿದ್ದೇನೆ, ಉಡುಪಿಯಲ್ಲಿ. ಸೊ ಈ ಮಾನ್ಸೂನಲ್ಲಿ ಒಂದು ಆಗುಂಬೆಗೆ ರೈಡ್ ಹೋಗಿ ಬರುವ ಅಂತ ಸುಮ್ಮನೆ ಅದಕ್ಕೆ. ಸೊ ಹೋಗುವ ಬನ್ನಿ. ಓಕೆ, ಸೊ ಈಗ ಹೋಗುವ. ಐ ಡೋಂಟ್ ನೋ ಸೌಂಡ್ ಎಷ್ಟು ಬರ್ತುಂಟು ಅಂತ. ಈಗ ಗಂಟೆ ಅರೌಂಡ್ 12:45 ಆಯಿತು. ನನ್ನೊಬ್ಬ ಫ್ರೆಂಡ್ ಬರ್ತಾ ಹೇಳಿದ, ಆದರ್ಶ ಅಂತ, ಇಲ್ಲಿರಬೇಕು. ಆಗ ಇಲ್ಲಿದ್ದಾನೆ ಬೋಳಿ ಮಗ, ದೊಡ್ಡ ಹೀರೋ ಥರ ಆ್ಯಕ್ಟ್ ಮಾಡ್ತಿದ್ದಾನೆ ಇಲ್ಲಿ ನಿಂತ್ಕೊಂಡು, ಗ್ಲಾಸೆಲ್ಲ ಹಾಕ್ಕೊಂಡು. ಸ್ಟೈಲ್ ಮಾತ್ರ ಮತ್ತೆಂತ ಇಲ್ಲ, ದೊಡ್ಡ ಬ್ಯಾಗ್ ಪ್ಯಾಂಟ್ ಎಲ್ಲ ಹಾಕೊಂಡಿದ್ದಾನೆ. ಅನ್ನೇ ಮತ್ತೆ ಹೋಗುವ. ಗಂಟೆ ಈಗ ಅರೌಂಡ್ 1 ಆಗ್ತಾ ಬಂತು. ನೋಡುವ ಆಗುಂಬೆ ರೀಚ್ ಆಗುವಾಗ ಎಷ್ಟು ಗಂಟೆ ಆಗ್ತದೆ ಅಂತ. ಮತ್ತೆ ಎಂತಂದರೆ ಹೆಲ್ಮೆಟ್ ಅದು ವೈಸರ್ ಇಲ್ಲ, ಸೊ ಫುಲ್ಲು ನಾಯ್ಸ್ ಇರ್ಬೋದು. ಮೋಸ್ಟ್ಲಿ ನಾಯ್ಸ್ ಇದ್ದರೆ ಮತ್ತು ವಾಯ್ಸ್ ಓವರ್, ಇಲ್ಲಾಂದರೆ ಇದು ಬೈಕ್ ರೈಡ್ ಇದು ವ್ಲಾಗ್ ಅಲ್ಲಿಗೆ ಕ್ಯಾನ್ಸಲ್, ಕಟ್ ಮಾಡೋದು. ಅಲ್ಲಿ ಹೋಗಿ ಸಿಗ್ತೇನೆ. ಓಕೆ ಓಕೆ ಗಾಯ್ಸ್, ಈಗ ಊಟ ಆಯಿತು ನಮ್ಮದು. ಊಟ ಆಗಿ ಈಗ ಹೊರಟದ್ದು. ಇವ ನೋಡಿ ಸ್ಟೈಲ್ ಮಾಡಿ ಬರ್ತಿದ್ದ ದೊಡ್ಡ ಬೋಳಿ ಮಗ. ಈಗ ಆಯಿತು ಬಿರಿಯಾನಿ, 2 ಬಿರಿಯಾನಿ ಮತ್ತು ಫ್ರೆಶ್ ಲೈಮ್ ಸೋಡಾ ಕುಡ್ದಾಯ್ತು. ನೆಕ್ಸ್ಟ್ ಸೀರೆ ಈಗ ಗಂಟೆ 2 ಆಗ್ತಾ ಬಂತು. ವೆದರ್ ಒಳ್ಳೆ ಉಂಟು ಇಲ್ಲಿ, ಸ್ವಲ್ಪ ಕೂಲಾಗಿ ಖುಷಿ ಆಗ್ತದೆ ಗಾಡಿ ಬಿಡಲಿಕ್ಕೆ. ಎಂಥ ಬಿಸಿಲಂತ ಇಲ್ಲ ಅಲ್ಲ, ಹಾಗಾಗಿ ನೋಡುವ. ಈಗ ನೆಕ್ಸ್ಟ್ ಡೈರೆಕ್ಟ್ ನಿಮಗೆ ನಾನು ಸೋಮೇಶ್ವರ ಹೋಗಿ ಸಿಗ್ತೆ. ಗಾಡಿಗೆ ಪೆಟ್ರೋಲ್ ಹಾಕಿ ಮತ್ತೆ ಅಲ್ಲಿಂದ ಸೀದಾ ಆಗುಂಬೆ. ಆಗುಂಬೆಯಲ್ಲಿ ಒಂದು ಫಾಲ್ಸ್ ಉಂಟು, ನೋಡುವ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಇಲ್ವ ಅಂತ. ಆದರೆ ಹೋಗ್ತೇವೆ, ಇಲ್ಲಾದರೆ ಇಲ್ಲ. ಓಕೆ, ಇದು ರೂಟ್ ನೋಡಿ ಸಾಲಿಡ್ ಉಂಟು, ಇಲ್ಲಿ ಗಾಡಿ ಬಿಡಲಿಕ್ಕೆ ಖುಷಿ ಆಗ್ತದೆ. ಮಳೆ ಇಲ್ಲ, ಐ ಥಿಂಕ್ ಮಳೆ ಬೆಳಿಗ್ಗೆ ಬಂದಿದೆ ಇರಬೇಕು ಇಲ್ಲಿ ಮೋಸ್ಟ್ಲಿ. ಈಗ ಫುಲ್ಲು ಒಟ್ಟಷ್ಟು ಕೂಲ್ ಉಂಟು ವೆದರ್, ಲೈಕ್ ಒಳ್ಳೆ ಲೈಕ್ ಡಿಸೆಂಬರ್ ಥರ ಫೀಲ್ ಆಗ್ತಾ ಉಂಟು, ಲೈಕ್ ಫುಲ್ ಕೂಲ್ ವೆದರ್. ಬನ್ನಿ, ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಆಗುಂಬೆ ಮಿಸ್ ಮಾಡಬೇಡಿ. ಉಡುಪಿ ಬಂದಾಗ, ಉಡುಪಿಯಿಂದ ಹೆಚ್ಚು ದೂರ ಇಲ್ಲ, ಒಂದು 1 ಅವರಲ್ಲಿ ರೀಚ್ ಆಗ್ಬೋದು ಅಂತ ಅನಿಸ್ತದೆ ಆಗುಂಬೆ ಅಷ್ಟೇ. ಈಗ ರೋಡೆಲ್ಲ ಸೂಪರ್ ಆಗಿದೆ ಗಾಡಿ ಬಿಡಲಿಕ್ಕೆ. ಮತ್ತು ಮಳೆ ಬಂದರೆ ಇನ್ನೂ ಸಹ ಒಳ್ಳೆ ಆಗ್ತದೆ, ಬಟ್ ಕರೆಕ್ಟ್ ಗೇರ್ ಇರಬೇಕು, ರೈನ್ಕೋಟ್ ಎಲ್ಲ ಕರೆಕ್ಟ್ ಇರಬೇಕು, ಇಲ್ಲಾಂದರೆ ಕಿರಿಕಿರಿ ಆಗ್ತದೆ ಮಳೆಯಲ್ಲಿ ಗಾಡಿ ಬಿಡುವಾಗ. ಬಟ್ ಈಗ ಇದು ವೆದರ್ ಮಾತ್ರ ಪರ್ಫೆಕ್ಟ್ ಉಂಟು. ಬೆಳಿಗ್ಗೆ ಬೇಗ ಬಂದಿದ್ರೆ ಇಲ್ಲಿ ಫುಲ್ಲು ಫಾಗ್ ಎಲ್ಲ ಇರ್ತಿತ್ತೇನೋ ಮೋಸ್ಟ್ಲಿ. ಈಗ ಹಾಗೆ ಅಂತಿಲ್ಲ, ಈಗ ಸ್ವಲ್ಪ ಬಿಸಿಲು ಸಹ ಉಂಟು, ಸ್ವಲ್ಪ ಮೋಡ ಸಹ ಉಂಟು. ಈಗ ನೋಡುವ, ಆಗುಂಬೆ ಹೋದಾಗ ಮೋಸ್ಟ್ ಅಲ್ಲಿ ಫಾಗ್ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ, ಅಲ್ಲಿ ಅದು ವೆದರ್ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತದೆ. ನೋಡುವ, ಅಲ್ಲಿ ಹೋಗಿ ಸಿಗ್ತೇನೆ ನಿಮಗೆ. ಮತ್ತು ಇಲ್ಲಿ ಆಗುಂಬೆ ಹೋಗುವಾಗ ನಿಮಗೆ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ 1 ಡೇ ಟ್ರಿಪ್, ಇಲ್ಲಿ ಆನ್ ದ ವೇ ಅಲ್ಲಿ ನಿಮಗೆ ಕೂಡ್ಲು ತೀರ್ಥ ಅಂತ ಒಂದು ಫಾಲ್ಸ್ ಸಿಗ್ತದೆ. ಅದು ಹೋಗ್ಬೇಕಾದ್ರೆ ಇದೇ ರೂಟಲ್ಲಿ ಸಿಗ್ತದೆ ನಿಮಗೆ. ನಾನು ತೋರಿಸ್ತೇನೆ, ಅದರದ್ದು ಎಂಟ್ರೆನ್ಸ್ ಬಂದಾಗ ತೋರಿಸ್ತೇನೆ. ಆ ಎಂಟ್ರೆನ್ಸದ್ದು ಮುಂದೆ ಒಂದು ಶಾಪ್ ಉಂಟು. ಆ ಶಾಪಲ್ಲಿ ಕೇಳಿದರೆ ನಿಮಗೆ ಗೊತ್ತಾಗ್ತದೆ ಲೈಕ್ ವೆದರ್ ಅಲ್ಲಿ ಫಾಲ್ಸಿಗೆ ಹೋಗ್ಲಿಕ್ಕೆ ಎಲ್ಲ ಮಾಡ್ತಿದ್ದಾರಾ ಇಲ್ವ ಅಂತ. ಅಂದರೆ ತುಂಬ ಮಳೆ ಬಂದಾಗ ನೀರು ಜಾಸ್ತಿ ಇದ್ದರೆ ಫಾಲ್ಸಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆ ಶಾಪಲ್ಲಿ ಕೇಳಿ ನೆಕ್ಸ್ಟ್ ಸೀದಾ ಹೋದರೆ ಸೀದಾ ಕೂಡ್ಲು ತೀರ್ಥ ಫಾಲ್ಸಿಗೆ ಹೋಗ್ಬೋದು. ಅದೇ ಇಲ್ಲೇ ಬರ್ತದೆ, ಒಂದು ತೋರಿಸ್ತೇನೆ. ಈಗ ಒಂದು 5 ಮಿನಿಟ್ಸಲ್ಲಿ ಸಿಗ್ತದೆ ಅದು ರೂಟ್. ಆಗುಂಬೆ ಹೋಗ್ಲಿಕ್ಕೆ ಸ್ಟ್ರೈಟ್ ಹೋದರೆ ಆಯಿತು, ಕೂಡ್ಲು ತೀರ್ಥ ಫಾಲ್ಸಿಗೆ ಹೋಗ್ಬೇಕಾದ್ರೆ ಅದು ರೂಟಲ್ಲಿ ಹೋದರೆ ಆಯಿತು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಎಂಟ್ರೆನ್ಸ್ ಉಂಟಾ, ಇದು ಟೆಂಪಲ್ ಎಂಟ್ರೆನ್ಸ್, ಸೀತಾ ನದಿ ಸಮಥಿಂಗ್. ಈ ಶಾಪಲ್ಲಿ ಕೇಳಿದರೆ ನಿಮಗೆ ಗೊತ್ತಾಗ್ತದೆ ವೆದರ್ ದಟ್ ಫಾಲ್ಸ್ ಓಪನ್ ಉಂಟಾ ಇಲ್ವಾ ಅಂತ. ಈ ಶಾಪಲ್ಲಿ ಕೇಳಿ ಅದು ರೂಟಲ್ಲಿ ಹೋದರೆ ಸೀದಾ ಕೂಡ್ಲು ತೀರ್ಥ ಫಾಲ್ಸಿಗೆ ಹೋಗ್ತದೆ. ಅಲ್ಲಿಂದ ಮೋಸ್ಟ್ಲಿ ಹಾಫ್ ಆನ್ ಅವರ್ ಇರಬೇಕು ಪಾರ್ಕಿಂಗ್ ಏರಿಯಾಕ್ಕೆ. ಮತ್ತು ಪಾರ್ಕಿಂಗ್ ಏರಿಯಾದಿಂದ ಒಂದು 2 ಕಿಲೋಮೀಟರ್ಸ್ ವಾಕ್ ಮಾಡಬೇಕು, ಟ್ರೆಕ್ಕಿಂಗ್ ಮಾಡಬೇಕು, ಲೈಕ್ ಇಂದ ಫಾರೆಸ್ಟ್ ಮಿಡಲಲ್ಲಿ. ಬಟ್ ಟ್ರೈಲ್ ಒಳ್ಳೆ ಉಂಟು ಅದು, ಲೈಕ್ ತುಂಬ ಜನ ಹೋಗ್ತಾ ಇರ್ತಾರಲ್ಲ, ಹಾಗಾಗಿ ಅದು ಒಳ್ಳೆ ಮಾಡಿದ್ದಾರೆ. ಸ್ಟೆಪ್ಸ್ ಉಂಟು ಮತ್ತು ಸ್ವಲ್ಪ ಮಡ್ಡಿ ಉಂಟು, ಶೂಸ್ ಹಾಕೊಂಡು ಹೋದರೆ ಬೆಟರ್. ಹಾಗೆ ಈಗ ನಿಮಗೆ ಅಲ್ಲಿ ಮುಂದೆ ತೋರ್ತಿರ್ಬೋದು ಬೆಟ್ಟ, ಅಲ್ಲಿಗೆ ಹೋಗ್ತಿದ್ದೇವೆ ನಾವು. ದಟ್ ಈಸ್ ಅವರ್ ಆಗುಂಬೆ. ನೋಡು, ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ. ಈಗ ಮಳೆ ಬರುವ ಹಾಗೆ ಉಂಟು. ಮಳೆ ಬರಲಿಲ್ಲ ಸಾಕು ಅಲ್ಲಿ ಹೋಗೋ ತನಕ, ಅಲ್ಲದೆ ಸುಮ್ಮನೆ ರೈನ್ ಕೋಟ್ ಹಾಕೊಂಡು ಕಿರಿಕಿರಿ ಆಗ್ತದೆ. ಈಗ ನೋಡ್ಬೋದು ಸೀತಾ ನದಿ ಸೋಮೇಶ್ವರ ಜಂಕ್ಷನ್. ಸೊ ಇಲ್ಲಿಂದ ನಮ್ಮದು ಆಗುಂಬೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗ್ತದೆ. ಹೋಗುವ, ನೋಡುವ ಹೇಗಿರ್ತದೆ ಅಂತ. ಮೇಲೆ ಮರ ಎಂತಾದರೂ ಬಿದ್ದಿದೆಯಾ, ಎಂತಾದರೂ ಆಗಿದೆ ಅಂತ ನೋಡುವ.
ಇಲ್ಲಿ ಪೊಲೀಸ್ ಇದ್ದಾರೆ, ಎಲ್ಲ ತೆಗಿತಾರೆ ಅವರು, ಹೆಲ್ಮೆಟ್ ಎಲ್ಲ ಹಾಕೊಂಡು ಹೋಗೋದಿದ್ರೆ ಅವ್ರು ಡ್ಯೂಟಿ ಮಾಡ್ತಿರ್ತಾರೆ. ನೋಡುವ ಮೇಲೆ ಹೇಗೆ ಇರ್ತದೆ ಅಂತ ವೆದರ್. ಈಗ ಗಂಟೆ ಆಲ್ಮೋಸ್ಟ್ 2:15 ಆಗ್ತಾ ಬಂತು. ಮಧ್ಯಾಹ್ನ ಬಿಸಿಲು, ಬಟ್ ಇಲ್ಲಿ ನೋಡ್ಬೋದು ಫುಲ್ ವೆದರ್ ಒಳ್ಳೆ ಈವ್ನಿಂಗ್ ಥರ ತೋರ್ತಾ ಇದೆ. ಆ್ಯಕ್ಚುಲಿ ಮಳೆ ಬಂದರೆ ಖುಷಿ ಆಗ್ತದೆ, ಗಾಡಿ ಬಿಡಲಿಕ್ಕೆ ಗಮ್ಮತ್ತಾಗ್ತದೆ ಇನ್ನೂ ಸಹ. ಬಟ್ ಅಷ್ಟೇ ಡೇಂಜರಸ್ ಉಂಟು ಮಳೆ ಬಂದರೆ. ಇಲ್ಲಿ ನೋಡ್ಬೋದು ಟರ್ನ್ ಎಲ್ಲ ನೀವು, ಫುಲ್ ಡೀಪ್ ಟರ್ನ್. ಇಲ್ಲಿ ನೋಡ್ಬೋದು ಮೇಲೆ ಇದೆ ನಮ್ಮದು ವ್ಯೂ ಪಾಯಿಂಟ್. 4-5 ಜನ ನೋಡ್ತಿದ್ದಾರೆ ಅಲ್ಲಿ ನಿಂತ್ಕೊಂಡು. ನಾವು ಸಹ ಅಲ್ಲಿ ನೋಡುವ ಹೇಗಿರ್ತದೆ ಅಂತ. ಗೈಸ್, ನಾವು ಇವತ್ತು ಸನ್ಸೆಟ್ ಪಾಯಿಂಟ್ ಆಗುಂಬೆ ಇಲ್ಲಿಗೆ ರೀಚ್ ಆದ್ವಿ. ಈಗ ಇಲ್ಲಿ ನೋಡಿ ನೋಡಿ ಮಂಗ ಉಂಟು ಇಲ್ಲಿ ನೋಡಿ, ಮಾಡ್ತಿದೆ. ಅದಕ್ಕೆ ಕೊಡಲಿಕ್ಕೆ ಏನು ಸಹ ಇಲ್ಲ. ಇಲ್ಲೇ ಬೈದ ನೋಡಿ. ಏನಾದರೂ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಇವನೇ ಮೈನ್ ಲಾಗರ್, ಸಪೋರ್ಟ್ ಮಾಡಿ ಇವನಿಗೆ. ಈಗ ನಿಮಗೆ ತೋರಿಸ್ತೇನೆ ಸನ್ಸೆಟ್ ವ್ಯೂ. ನೋಡಿ ನಿಮಗೆ ವ್ಯೂ ಕಾಣಿಸ್ತಿದ್ದೇನೆ ನೋಡಿ. ಇವ ನೋಡಿ ಕಳ್ಳ. ಫಾಲ್ಸ್ ಎಲ್ಲಿ ಉಂಟು ಇಲ್ಲಿ? ಹೂವಲ್ಲಿ ಫಾಲ್ಸ್ ಉಂಟು. ಝೂಮ್ ಆಗೋದಿಲ್ಲ ಇದು, ಅದರಲ್ಲಿ ಆಗೋದಿಲ್ಲ. ಝೂಮ್ ಮಾಡುವ. ಇದ್ರೆ ಮಾಡ್ತಿದ್ದೆ ನೋಡಿ ಗಾಯ್ಸ್. ನಿಮಗೆ ಕಾಣ್ತಾ ಉಂಟ ಇಲ್ಲ ಗೊತ್ತಿಲ್ಲ, ಅಲ್ಲಿ ಒಂದು ಫಾಲ್ಸ್ ಕಾಣ್ತಿದೆ. ಅಲ್ಲಿಗ ಹೋಗುವ ಪ್ಲ್ಯಾನಲ್ಲಿ ಇದ್ದೇವೆ, ನೋಡುವ ನೆಕ್ಸ್ಟ್. ಈಗ ಒಂದು ಅರ್ಧ ಗಂಟೆಯಲ್ಲಿ ಹೋಗ್ತೇವೆ ಅಲ್ಲಿಗೆ. ಇವನು ನೋಡಿ, ನಾವೀಗ ಆ್ಯಕ್ಚುಲಿ ಕನ್ನಡ ನೆನಪೋಗಿದೆ ನಮಗೆ, ಮಾತಾಡಿ ಅದಕ್ಕೆ ನಾವು ಕನ್ನಡ ಪ್ರಾಕ್ಟೀಸ್ ಮಾಡೋದು ಇಲ್ಲಿ. ಇವನಿಗೆ ಸಹ ಬರೋದಿಲ್ಲ ಸರಿ ಕನ್ನಡ. ನನ್ನ ಕನ್ನಡ ಸ್ವಲ್ಪ ಉತ್ತಮ ಉಂಟು. ನೋಡಿ ಗೈಸ್, ನಮ್ಮ ಕನ್ನಡ ಹೇಗೆ ಉಂಟಂತ ಒಂದು ಕಮೆಂಟ್ ಮಾಡಿ. ಉತ್ತಮ ಕನ್ನಡ ಮಾತಾಡ್ತಾನೆ ಇವನು, ಅತ್ಯುತ್ತಮ ಕಮೆಂಟ್ ಮಾಡ್ಬೇಕು ನೀವು. ಮತ್ತೆ ಏನಿಲ್ಲ, ಏನು ಅನ್ಪಿನೆಸ್ ಅದಕ್ಕೆ ಪುಂದಿಯ. ಹೇಗೆ ಆಯ್ತು? ನೀನು ಫಸ್ಟ್ ಟೈಮ್ ಸನ್ಸೆಟ್ ಪಾಯಿಂಟ್ಗೆ ಬರೋದು? ಇಲ್ಲಿ ಫಸ್ಟ್ ಟೈಮ್ ಬಂದಿದೆ ನಾನು. ತುಂಬಾ ಖುಷಿ ಆಗ್ತಾ ಉಂಟು. ವಾಟರ್ಶಿಪ್ ಪೀಸ್ಫುಲ್ ಉಂಟು. ವಾಟರ್ಶಿ ಅಂದ್ರೆ ಕನ್ನಡದಲ್ಲಿ? ಕನ್ನಡ ತುಳು ಅದು ಕನ್ನಡನೇ ಅಲ್ಲ, ವಾಟರ್ಶಿ ಕನ್ನಡ. ಅದೇ ನೀವು ಏನಾದರೂ ಒಂದು ಬ್ಯಾಡ್ ಫೀಲಿಂಗ್ಸ್ ಇದ್ರೆ ಇಲ್ಲಿ ಬಂದರೆ ಅದೆಲ್ಲ ಮರ್ತೋಗುತ್ತೆ. ಗೊತ್ತಾಯ್ತಲ್ಲ, ಇವರು ಹೇಳ್ತಿದ್ದಾರೆ ನೋಡಿ, ನಿಮ್ಗೆ ಎಂತಾದರೂ ಲೈಫಲ್ಲಿ ಕನ್ಸಲ್ಟೇಷನ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಹೆಸರು ಆದರ್ಶ ಅಂತ. ಆದರ್ಶ್ ಇವರು ಕೊಳಲ್ಗಿರಿಯಲ್ಲಿರೋದು. ಕೊಳಲ್ಗಿರಿಯಲ್ಲಿರೋದು ಇವರದ್ದು ಮನೆ. ಅಲ್ಲಿ ತೋರಿಸಿದಾರಲ್ಲ ವೈಟ್ ಕಲರ್ ಮನೆ ತೋರ್ತದೆ ಇಲ್ಲಿಂದ ಅವರದ್ದು. ಒಳ್ಳೆ ಜನ. ಸ್ವಲ್ಪ ನೀವು ಎಂತ ಬೇಕಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರದ್ದೊಂದು ಇನ್ಸ್ಟಾಗ್ರಾಮ್ ID ಹಾಕ್ತೇನೆ ನಾನು, ಇನ್ಸ್ಟಾಗ್ರಾಮ್ ID ಮತ್ತು ಮೊಬೈಲ್ ನಂಬರ್ ಸಾಕು. ಅವರು ಸ್ವಲ್ಪ ನಾಚಿಕೆ ಸ್ವಭಾವದ ಅವರು. ನಿಮಗೆ ನಾಚಿಕೆ ಇಲ್ಲ, ಕ್ಲೀನ್ ಜಾಲಿ ಜನ. ಹುಟ್ಟಿದಿಂದ ಸಿಂಗಲ್ ಅವರು. ಯಾರಾದರೂ ಮಿಂಗಲ್ ಆಗಲಿಕ್ಕಿದ್ರೆ ಕಮೆಂಟ್ ಮಾಡಿ. ಅವರು ಥಿಂಕ್ ಮಾಡಿ ಹೇಳ್ತಾರಂತೆ. ನೀವು ಕಮೆಂಟ್ ಮಾಡಿ, ನಿಮಗೆ ಆದರ್ಶ ಅವರನ್ನು ಕಾಂಟ್ಯಾಕ್ಟ್ ಆಗಲಿಕ್ಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇನೆ ನಿಮಗೆ. ರೆಡಿ ಇದ್ದಾರೆ ಅವರು ಯಾರ ಜೊತೆಗೆ ಸಹ. ಯಾರ ಜೊತೆಗೆ ಅಂದರೆ ಅರ್ಥ ಮಾಡ್ಕೊಳ್ಳೋರು ಆಗಬೇಕು ಹಾಗೆ. ಹಾಗೆ ಯಾರಾದರೂ ಅವನನ್ನು ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋರು ಬೇಕಂತೆ ಅವನಿಗೆ. ಹುಡುಕ್ತಿದ್ದಾರೆ. ಹುಡುಗರು ಸಾಗ್ಬೋದು, ಹುಡುಗಿಯರು ಸಾಗ್ಬೋದು. ಬೇಡ, ಸಾರಿ, ಓನ್ಲಿ ಹುಡುಗಿಯರಿಗೆ ಮಾತ್ರ. ಹುಡುಗರು ಬೇಜಾರು ಮಾಡಬೇಡಿ. ನಿಮಗೆ ನಾನು ಇನ್ನೊಂದು ಕಾಂಟ್ಯಾಕ್ಟ್ ಕೊಡ್ತೇನೆ. ಸಾಗರ್ ಕೋಟೆನ್ ಅಂತ ಒಬ್ಬರಿದ್ದಾರೆ ನಮ್ಮದು. ಅವರು ಸಹ ಬ್ಲಾಗರ್. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಯಾರ ಜೊತೆ ಸಹ ಮಿಂಗಲ್ ಆಗ್ತಾರೆ. ಫುಲ್ಲು ಪಾಂಡಲ್ಲಿ ಫುಲ್ಲು ಮೀನೆಲ್ಲ ಉಂಟು. ತೋರಿಸು ಮೀನು ತೋರಿಸು ಮಾರೆ. ಎಲ್ಲಿ ಉಂಟು? ಅಲ್ಲಿ ಇರುದಲ್ಲ ನೀರಲ್ಲಿ. ಕರೆಕ್ಟ್ ತೋರಿಸು. ನೀನು ಕಾಣೋದಿಲ್ಲ ಮಾರೆ. ಕಾಣಿದ್ದು ತೋರಿಸು ಮಾರೆ. ಅಲ್ಲಿ ನೋಡಿ ಲೈನಲ್ಲಿ ಹೋಗ್ತದೆ. ನೀವು ಫಸ್ಟ್ ಕೇಳು, ನೀವು ಕನ್ನಡಲ್ಲಿ ಕಲ್ತದ್ದು? ಮೀನೆಲ್ಲ ಲೈನಲ್ಲಿ ಹೋಗ್ತದೆ. ಕನ್ನಡಲ್ಲಿ ಕಲ್ತದ್ದು? ನಿನ್ನ ಕನ್ನಡಕ್ಕಿಂತ ಉತ್ತಮ, ಅತ್ಯುತ್ತಮ ಉಂಟು. ನಿಮ್ಮನ್ನೆಲ್ಲ ಕರ್ಕೊಂಡು ಇಲ್ಲಿ ಅತ್ಯುತ್ತಮವಾಗಿ ಕನ್ನಡ ಮಾತಾಡ್ತಾರೆ. ಕೋರ್ದ ಘಟ್ಟಕ್ಕೆ ಬರಬೇಕು, ಸರಿ ಆಗ್ತದೆ. ಹಾಗೆ ನೋಡಿ ನಡಿ ಮಾರೆ. ಇದು ನನಗೆ ಈಜಲಿಕ್ಕೆ ಸಹ ಬರೋದಿಲ್ಲ. ಈಗ ಇದರಲ್ಲಿ ಕಾಣ್ತದೆ ಮೀನು. ಶಾರ್ಕ್ ತೋರ್ತುಂಟಾ ವೈಟ್ ಕಲರ್ ಮೀನು? ಎಲ್ಲಿ ಕಾಣೋದಿಲ್ಲ, ಇಲ್ಲಿ ಕಾಣೋದಿಲ್ಲ ಮಾರೆ. ಇದು ಕ್ಯಾಮರಾ, ಇದು ಸಾಗರದ ಕ್ಯಾಮರಾ, ಒಟ್ಟು ಕ್ಯಾಮರಾ. ಎಂತ ಮೀನು ತೋರುದಿಲ್ಲ ಅದರಲ್ಲಿ. ನಿಮಗೆ ಧರ್ಮಕ್ಕೆ ಸಿಕ್ಕಿದ್ರೆ ಸಹ ಈಗ ಮಾತಾಡ್ತೀವಿ. ನಾವೆಲ್ಲ ಕರೆಕ್ಟ್ ತೋರ್ತೇವೆ. ಇದು ನಿಮ್ಗೆ ಹೇಗೆ ಆಯಿತು? ಇಲ್ಲಿ ಮೀನೆಲ್ಲ ನೋಡಿ
ನಿಂಗೆ ನಾಲ್ಕು ಹಾಕ ಬಂದದಲ್ಲ ಫಸ್ಟ್ ಟೈಮ್ ಇಲ್ಲಿ ಮೀನು ನೋಡಿ, ದೊಡ್ಡ ಮೀನು ದೊಡ್ಡ ಮೀನು ನೋಡಿ. ಈಗ ತೋರಿಸ್ತು ಗೋಲ್ಡನ್ ಫಿಶ್ ಬಂತು ನೋಡಿ. ಗೋಲ್ಡನ್ ಫಿಶ್ ಬಂತು. ಇಲ್ಲಿ ಶಾರ್ಕ್ ಉಂಟು 3-4 ಗೋಲ್ಡನ್ ಫಿಶ್. ಮತ್ತೆ ಇದು ವಾಟರ್ ಪ್ರೂಫ್ ಕ್ಯಾಮರಾ ನೀರೊಳಗೆ ಹಾಕಿ ನೋಡ್ಬೋದಿತ್ತು ಮಾರೆ. ಆರಾಮ್ ನೀರೊಳಗೆ ಹಾಕಿದ್ರೆ ಕ್ಲೀನ್ ಗೊತ್ತಾಗ್ತಿತ್ತು. ಮತ್ತೆ ಸಾಗರ್ ಕೆಕ್ಕಲ್ಲಿ ಹಿಡಿತಾನೆ. ಸಾಗರಿಗೆ ಒಂದು ಫೋನ್ ಮಾಡು, ವಾಟರ್ ಪ್ರೂಫ್ ಇಲ್ಲದೆ ನೀರೊಳಗೆ ಮುಳುಸ್ತದೆ ಇದು. ನೆಟ್ವರ್ಕ್ ಇಲ್ಲಲ್ಲ. ಛೇ ಮೀನು ನೋಡ್ಬೋದು, ಕ್ರೇಜಿ ಮೀನು ಉಂಟು ಇಲ್ಲಿ, ಕ್ರೇಜಿ ದೊಡ್ಡದ್ದು. ಹೇಗೆ ಫಸ್ಟ್ ಟೈಮ್ ಮೀನು ನೋಡಿ ಹೇಗೆ ಆಗ್ತದೆ ನಿಮಗೆ? ಒಳ್ಳೆ ಖುಷಿ ಆಗ್ತಾ ಉಂಟು. ಇವರು ಘಟ್ಟದಲ್ಲಿ ಇರುದು, ಇವರು ಊರಿನವನು. ಕರ್ಮ ಇಲ್ಲಿ ಘಟ್ಟದಲ್ಲಿ ಬಜ್ಜೆ ಹಾಕ್ತಿದ್ದ, ಅಲ್ಲಿ ಉಡುಪಿಯಲ್ಲಿ ಇರುದು ಘಟ್ಟದಲ್ಲಿ ಬಜ್ಜೆ ಹಾಕುವ ಕರ್ಕೊಂಡು ಬಂದು ಊರಿಗೆ. ಈಗ ಇಲ್ಲಿ ಜಕ್ಕೆ ಮಾತಾಡ್ತಾರೆ. ಎಲ್ಲಿ ನಾನು ಹುಟ್ಟಿದೆಲ್ಲ ಇಲ್ಲೇ ಉಡುಪಿಯಲ್ಲಿ. ನನ್ನ ಕನ್ನಡ ನೋಡುವಾಗ ಗೊತ್ತಾಗುದಿಲ್ಲ ಉಡುಪಿಯದು ಕನ್ನಡ. ಇನ್ನು ಉತ್ತಮ ಕನ್ನಡ ನೋಡುವಾಗ ಎಲ್ಲರಿಗೂ ಗೊತ್ತಾಗ್ತದೆ ಉಡುಪಿಯಲ್ಲಿ ಹುಟ್ಟಿದಂತ ನೀನು. ಇದೇವಲ್ಲ ಏಯ್ ಎಂತ ನಾಯಿ ಮಾರಿಯ ಮಾರೆ ಕರೀಲಿಕ್ಕೆ. ಮೀನೆಲ್ಲ ಒಳ್ಳೆ ಉಂಟು ಇಲ್ಲಿ. ನಿಮಗೆ ಒಂದು ಪೀಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಿದ್ರೆ ಇಲ್ಲಿ ಬರ್ಬೋದು. ಸೂಪರ್ ಉಂಟು ವೆದರ್ ಎಲ್ಲ. ಮಳೆಗಾಲದಲ್ಲಿ ಇನ್ನೂ ಸಹ ಒಳ್ಳೆ ಆಗ್ತದೆ ಇಲ್ಲಿ ನೋಡಲಿಕ್ಕೆ. ಇದು ಇಲ್ಲಿ ಫ್ರೀ, ಈಗ ಫ್ರೀ ಅಂತ ಎಂಟ್ರಿಗೆ 5 ರೂಪೀಸ್ ಅಂತ ಹಾಕಿದ್ದಾರೆ. ಬಟ್ ಅಲ್ಲಿ ಶಾಪಲ್ಲಿ ಕೇಳಿದಾಗ ಇಲ್ಲ ಅಂತ ಹೇಳಿದರು. ಮಂಡಕ್ಕಿ ಕೊಡ್ತಾ ಹೇಳಿದ್ರು. ನಿಮ್ಗೆ ಮಂಡಕ್ಕಿ ಬೇಕಾದರೆ ಕ್ಯಾಶ್ ತಗೊಂಬನ್ನಿ, ನಾವು ಇಲ್ಲಿ ಗೂಗಲ್ ಪೇ ಇಲ್ಲ ಅಂತ ಅವ್ರ ಹತ್ರ. ಮತ್ತು ನೆಟ್ವರ್ಕ್ ಇಲ್ಲ ಆ್ಯಕ್ಚುಲಿ, ಗೂಗಲ್ ಪೇ ಉಂಟು, ನೆಟ್ವರ್ಕ್ ಇಲ್ಲ ಇಲ್ಲಿ ಚೂರು ಸಹ. ಬಿಕಾಸ್ ನಾವು ಇಲ್ಲಿ ಫಾರೆಸ್ಟ್ ಮಿಡಲಲ್ಲಿ ಇದ್ದೇವಲ್ಲ, ಹಾಗಾಗಿ ನೋಡುವ. ಮತ್ತು ಆಯಿತು, ಅದಕ್ಕೆ ಹೀಗೆ ಸುಮ್ಮನೆ ಒಂದು ಮಾನ್ಸೂನು ರೈಡ್ ಮಾಡುವ ಅಂತ ಬಂದದ್ದು ನಾನು. ಮತ್ತು ಇವನಿಗೆ ರಜೆ ಇತ್ತು, ಹಾಗೆ ನಾನು ಕರ್ಕೊಂಬಂದೆ. ಇಲ್ಲದೆ ಮನೆಯಲ್ಲಿ ಮಲಗ್ತಿದ್ದ ಅಲ್ಲಿ, ನಾನು ರಜೆ ಅಂತ ಕರ್ಕೊಂಬಂದೆ ಇವನಿಗೆ. ನೋಡುವ, ಮಾನ್ಸೂನ್ ರೈಡ್ ಅಂತ ಬಂದದ್ದು. ಬಟ್ ಮಳೆ ಬರಲಿಲ್ಲ, ಎಂತ ಮಾಡೋದು. ರೈನ್ ಕೋಟ್ ಎಲ್ಲ ಸುಮ್ಮನೆ ವೇಸ್ಟ್ ಆಯಿತು. ಆದರೆ ಸೇರಲಿ, ಒಂದು ಟೈಮ್ ಪಾಸ್ ಆದಾಗೆ ಆಯಿತು. ನೋಡುವ, ಈಗ ಗಂಟೆ 3:30 ಆಗ್ತಾ ಬಂತು. ಇನ್ನು ಮನೆಗೆ ಹೋಗ್ತೇವೆ. ಮನೆಗೆ ಹೋಗುವಾಗ ಎಂಥಾದರೂ ಸಿಕ್ಕಿದರೆ ಅಲ್ಲಿ ತೋರಿಸ್ತೇವೆ, ಇಲ್ಲಾದರೆ ಮುಗೀತು. ನೆಕ್ಸ್ಟ್ ಟೈಮ್ ಸಿಗುವ, ಬಾಯ್. ಗೈಸ್ ನೋಡಿ, ನಾವು ಇಷ್ಟು ಟೈಮ್ ಮಾನ್ಸೂನ್ ರೈಡ್ ಮಳೆ ಬರ್ತಿಲ್ಲ ಅಂತ ಹೇಳ್ತಿದ್ವಲ್ಲ, ಅದಕ್ಕೆ ಈಗ ಮಳೆ ಬಂತು. ರೈನ್ ಕೋಟ್ ತಂದ ಲಾಸ್ಟಿಗೆ ಸಹ ಯೂಸ್ ಆಯಿತು. ಹೋಗೋ, ಗೊತ್ತಿಲ್ಲ, ನಾನು ಇನ್ನು ಮಾತಾಡಿದ್ದು ವಾಯ್ಸ್ ಬರೋದಿಲ್ಲ ನಿಮಗೆ. ಆ್ಯಕ್ಚುಲಿ ನಾನು ಇಯರ್ಫೋನ್ ಸಿಕ್ಕಿಸಿದ್ದೆ ಇಲ್ಲಿ ತನಕ. ಈಗ ಇಯರ್ಫೋನ್ ತೆಗೆದೆ. ಇದು ಡೈರೆಕ್ಟ್ ಗೋಪ್ರೋದು ಮೈಕಿಗೆ ಮಾತಾಡ್ತಿದ್ದೇನೆ. ಸೌಂಡ್ ಬರ್ತಾ ಉಂಟಾ ಇಲ್ವಾ ಅಂತ ಸಹ ಗೊತ್ತಿಲ್ಲ. ಇನ್ನೊಂದು ಸಾಗರದೊಂದು ಹೆಲ್ಮೆಟ್ ತಗೊಂಡ್ಬಂದಿದೆ, ಇದರಲ್ಲಿ ವೈಸರ್ಸ್ ಇಲ್ಲ. ಈಗ ಫುಲ್ಲು ನೀರೆಲ್ಲ ಒಳಗೆ ಬರ್ತಾ ಉಂಟು ಮುಖಕ್ಕೆ. ನೋಡು, ಆದರೆ ರೈಡ್ ಮಾಡಲಿಕ್ಕೆ ಮಾತ್ರ ಈಗ ಖುಷಿ ಆಗ್ತದೆ. ಒಳ್ಳೆ ಮಳೆ ತೋರಿಸ್ತೇನೆ. ಆ್ಯಕ್ಚುಲ್ ಆಗೊಮ್ಮೆ ನಿಮಗೆ ಈಗ ಗೊತ್ತಾಗ್ತದೆ. ನೋಡಿ, ವೀಡಿಯೋ ಆನ್ ಇಡ್ತೇನೆ, ಎಷ್ಟಾಗ್ತದೆ ಅಷ್ಟು ವೀಡಿಯೋ ಹಾಕ್ತೇನೆ ವಿದೌಟ್ ಸೌಂಡು. ಬುಲೆಟ್ ಸೌಂಡ್ ನಿಮಗೆ ಕೇಳ್ತಿರ್ಬೋದು, ಮತ್ತು ಮುಂದೆ ಬಂದ ಗಾಡಿಯದೆಲ್ಲ ಸೌಂಡ್ ಕೇಳ್ತಿರ್ತದೆ. ಎಲ್ಲಿ ಮಾಡಿ ಹಾಕ್ತಿರ್ತದೆ ಬರ್ತಾವೆ. ನೋಡುವ, ಲೆಟ್ಸ್ ಗೋ. ನಮ್ಮದು ಫೈನಲಿ ಮಾನ್ಸೂನ್ ರೈಡ್ ಕಂಪ್ಲೀಟ್ ಆಯಿತು. ಲೈಕ್ ಅಟ್ಲೀಸ್ಟ್ ಮಾನ್ಸೂನ್ ರೈಡ್ ಅಂತ ಟೈಟಲ್ ಹಾಕ್ಲಿಕ್ಕೆ ಇದ್ರೆ ಆಯಿತು ಯೂಟ್ಯೂಬಲ್ಲಿ. ಮಳೆ ಬಂತು, ಹೋಗುವ, ಜಾಲಿ ಮಾಡುವ. ಈಗ ನೋಡಿ, ನಾವು ಬೆಳಿಗ್ಗೆ ಹೋಗಬೇಕಾದ್ರೆ ವೆದರ್ ಹೇಗಿತ್ತು ನೋಡಿ. ಬಟ್ ಈಗ ನೋಡಿ ಫುಲ್ ಡಾರ್ಕ್ ಸ್ವಲ್ಪ. ಮತ್ತು ಹೀಗೆ ರೈನ್ ಡ್ರಾಪ್ ಬೀಳ್ದಿರುವಾಗ ಒಂಥರ ಗಾಡಿ ಬಿಡಲಿಕ್ಕೆ ಖುಷಿ ಆಗ್ತದೆ. ಯಾರೆಲ್ಲ ಬೈಕ್ ಬಿಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ ರೈನ್ ಸೀಸನಲ್ಲಿ ಬೈಕ್ ಬಿಡಲಿಕ್ಕೆ ಹೇಗೆ ಆಗ್ತದೆ ಅಂತ. ಮತ್ತು ನೀವು ಉಡುಪಿಯವರಾಗಿದ್ದರೆ ನಿಮಗೆ ಸಹ ಗೊತ್ತಿರ್ತದೆ ಎಲ್ಲ ಟೈಮ್. ಆಲ್ಮೋಸ್ಟ್ ಉಡುಪಿಯಲ್ಲಿರೋರೆಲ್ಲ ಆಲ್ಮೋಸ್ಟ್ ಒಂದು ಸರಿ ಆದರೂ ಮಾನ್ಸೂನಿಗೆ ಆಗುಮೆಗೆ ಬಂದೇ ಬರ್ತಾರೆ, ಬೈಕಾಗಲಿ ಕಾರಾಗಲಿ ಯಾವುದಲ್ಲಾಗಲಿ. ಸುಮ್ಮನೆ ಟೈಮ್ ಪಾಸಿಗೆ ಎಂತ ಇಲ್ಲ, ಸುಮ್ಮನೆ ಆದರೆ ಸಹ ಒಂದು ರೈಡಿಗೆ ನೋಡಲಿಕ್ಕೆ ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ಲಿ ಹೋಗಬೇಕು. ಆವಾಗ ನಿಮಗೆ ಆ್ಯಕ್ಚುಲಿ ಸನ್ಸೆಟ್ ನೋಡಲಿಕ್ಕೆ ಸಿಗ್ತದೆ ಅಲ್ಲಿ. ಬಟ್ ನಾವು ಆಫ್ಟರ್ನೂನ್ ಟೈಮಿಗೆ ಹೋಗೋದು 2 o'clock 3 o'clock. ಆವಾಗ ಆ್ಯಕ್ಚುಲಿ ನಿಜವಾಗಿ ಎಂತ ನೋಡಲಿಕ್ಕೆ ಸಿಗೋದಿಲ್ಲ ಅಲ್ಲಿ. ಆದರೆ ಸಹ ಮಳೆ ಟೈಮಲ್ಲಿ ನೋಡಲಿಕ್ಕೆ ಖುಷಿ ಆಗ್ತದೆ. ಫುಲ್ಲು ಕ್ಲೌಡಿ ವೆದರಲ್ಲಿ ನಿಮಗೆ ಅದು ಮೇಲಿಂದ ರೈನ್ ಬೀಳೋದು ತೋರ್ತಾ ಇರ್ತದೆ ಮಳೆ ಟೈಮಲ್ಲಿ. ಸೊ ಅದು ಸಹ ನೋಡಲಿಕ್ಕೆ ಖುಷಿ ಆಗ್ತದೆ. ಒಂದು ಟೈಮ್ ಪಾಸ್. ನಿಮಗೆ ಎಂಥದ್ದು ಸ್ಟ್ರೆಸ್ ಇದ್ದರೆ ಒಂದು ರೌಂಡ್ ಆಗೊಮ್ಮೆ ಹೋಗಿ ಬಂದರೆ ಫುಲ್ ಪೀಸ್ ಆಗ್ತದೆ, ಮೈಂಡ್ ಕ್ಲಿಯರ್ ಆಗ್ತದೆ. ನೋಡಿ, ಆಗೊಮ್ಮೆ ಎಂಡ್ ಆಯಿತು. ಇಲ್ಲಿ ನೋಡುವಾಗ ಗೊತ್ತಾಗ್ತದೆ ವೆದರ್ ಡಿಫ್ರೆನ್ಸ್ ಫುಲ್ಲು. ಅಲ್ಲಿ ಎಷ್ಟು ಡಾರ್ಕ್ ಕತ್ತಲೆ, ಬಟ್ ಇಲ್ಲಿ ನೋಡಿ ಫುಲ್ಲು ಸನ್ನೆ ಇದೆ ವೆದರ್. ಓಕೆ, ಸೊ ನಾನೀಗ ಮನೆಗೆ ರೀಚ್ ಆದೆ. ಇಲ್ಲಿಗೆ ನಮ್ಮದು ವ್ಲಾಗ್ ಒಂದು ಮುಗಿಸಿಬಿಡುವ. ಓಕೆ, ಬಾಯ್.
ಅಮ್ಮ ಚಾ ಉಂಡಾ?